ಇದೆ ರೊಟ್ಟಿ ಇಲ್ಲಿ ನೋಡಿ. ಆದ್ರೆ ಎಲ್ಲಾ ಕಡೆಯಿಂದಾನು ರೊಟ್ಟಿ ಮಾಡ್ಕೊ ಬಂದ್ ಹಾಕ್ತಾರಲ್ಲ, ಆ ರೊಟ್ಟಿ ಎಲ್ಲಾನು ಇಲ್ಲೇ ಇರೋದು. ಹಿಂಗಿಡಿ ಮುಂದೆ ಬಾ ಸ್ವಲ್ಪ. ಇವತ್ತು ನೋಡಿ ನಾವು ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ನಡೀತಾ ಇರೋ ಜಾತ್ರೆಯಲ್ಲಿ ಅಂದ್ರೆ ಜಿಲ್ಲೆಯ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಜನರು ಇಲ್ಲಿ ಸೇವೆಗೆ ಅಂತ ಹೇಳಿ ಅವ್ರವ್ರ ಮನೆಗಳಿಂದ ರೊಟ್ಟಿನ ಮಾಡ್ಕೊಂಡ್ ಬಂದಿರ್ತಾರೆ. ಆ ರೊಟ್ಟಿನ ತಗೊಬಂದು ಇಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಜಾತ್ರೆಗೆ ಬರೋರು ಎಲ್ಲರೂ ಕೂಡ ಊಟದ ಜೊತೆ ಆ ರೊಟ್ಟಿಗಳನ್ನ ಕೊಡ್ತಾರೆ. ಆ ರೊಟ್ಟಿನ ಇಲ್ಲಿ ರಾಶಿ ರಾಶಿಯಾಗಿ ಹಾಕಿದ್ದಾರೆ. ನಾನು ಅದನ್ನೇ ಇವಾಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ರೊಟ್ಟಿ ನೆನ್ನೆ ರಾಶಿ ರಾಶಿ ಇಟ್ಟಿದ್ದಾರೆ ರೊಟ್ಟಿನ ಕೂಡ. ನೀವೆಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ಮಕ್ಕಳು ಕೂಡ ಬಂದು ಹೇಳ್ತೀನಿ ನೋಡಿ ಎಷ್ಟು ರೊಟ್ಟಿ ಇದೆ. ಇವ್ರು ಇದನ್ನ ಎಲ್ಲಾನು ಈ ತರ ಚೀಲಗಳಿಗೆ ಇದಕ್ಕೆಲ್ಲ ತುಂಬ್ತಾರೆ. ನೋಡಿ ನೋಡ್ಬೋದು, ಚೀಲಗಳಿಗೆ ತುಂಬಿ ಹೊರಗಡೆಯಲ್ಲಿ ಭಕ್ತಾದಿಗಳು ಏನು ಊಟಕ್ಕೆ ಬಂದಿರ್ತಾರಲ್ಲ ಅಲ್ಲೇ ತಗೊಂಡೋಗಿ ರೊಟ್ಟಿಗಳನ್ನ ಅವರು ಕೊಡ್ತಾರೆ. ನೋಡ್ತಾ ಇರ್ಬೋದು ನೀವೇ. ಎಲ್ಲಾ ಕೂಡ ಭಕ್ತಾದಿಗಳು ತಂದು ಕೊಟ್ಟಂತ ರೊಟ್ಟಿ, ಅಕ್ಕನವ್ರು ಇರ್ಬೋದು, ತಂಗಿಯರ್ ಇರ್ಬೋದು, ಎಲ್ಲ ತಾಯಂದ್ರು ಹಳ್ಳಿಲಿಂದ ಬರ್ತಕ್ಕಂಥ ರೊಟ್ಟಿ. ಹೌದ್ರಿ, ಎಲ್ಲಾ ಯಾರು ಅಜ್ಜರು ಹೋಗಿ ನಮ್ಮ ಮಠಕ್ಕ ರೊಟ್ಟಿ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ಎಲ್ಲಾರು ರೊಟ್ಟಿಯನ್ನು ಕೊಡ್ತಾರ. ತಮ್ಮ ಭಕ್ತಿ ಒಂದು ಸೇರ್ ಇಟ್ಟಾಗ್ಬೋದು, ಅಥವಾ ಕೈಲಾದಷ್ಟು ಸಾಧ್ಯ 1000 ಆಗ್ಬೋದು, 500 ಆಗ್ಬೋದು, 50 ಆಗ್ಬೋದು, 20 ಆಗ್ಬೋದು. ಹಿಂಗೆ ಜನ ಹಳ್ಳಿಲಿಂದ ಒಂದ್ ಕಡೆ ಕೂಡ ಹಾಕಿಬಿಟ್ಟು ಅದನ್ನ ತೇರು ಮುಂದ್ಗಡೆ ಇರೋದ 4-5 ದಿನ 1 ತಿಂಗಳ ಮುಂದಿರೋ ತನಕ ಎಲ್ಲ ಹಳ್ಳಿ ರೈತರು ತಂದು ಇಲ್ಲಿ ಒಂದಂತೆ ಟ್ರ್ಯಾಕ್ಟರ್ ಏನಾರಕ್ ಹೋಗಲ್ರಿ, ಬಂಡಿ ಅನ್ನಬಾರ್ದು, ಲಾರಿ, ಟ್ರ್ಯಾಕ್ಟರ್, ಆಟೋ ಎಲ್ಲ ಬರ್ತಾರ್ರಿ. ಹೆಣ್ಮಕ್ಳು ಮತ್ತೆ ಹೆಣ್ಮಕ್ಳು ಸಹಿತವಾಗಿ ತಾವಾಗಲಿ ಬಂದು ಇಳಿಸ್ತಾ ಇರ್ತಂತ ಮಾಡ್ತಕ್ಕಂತ ಸೇವಾ ಇದು. ತಿನ್ನಕ್ ಬಾಯಿಲ್ರಿ ಮೇಡಮ್ ಈ ಮಠದೊಳಗೆ, ಆದ್ರ ದುಡಿಯೋರ್ ಕಮ್ಮು, ಊಟ ಮಾಡೋರು ಜಾಸ್ತಿ ಇದಾರೆ. ಏನು ಕೊಡೋ ಭಕ್ತಾದಿಗಳು ಕೊಟ್ಟು ಹೋಗ್ಬೇಕು ಮಠಕ್ಕೆ. ಬುತ್ತಿ ಇಲ್ಲಿದ ಹೋಯ್ತಿರ ಮೇಡಮ್ ಒಂದಿವ್ಸ ಮೇಲೆ. ಕೆಲವು ಮಂದಿ, ನಾವೇ ಅಂತ ಅನ್ಬಾರ್ದು, ಕೆಲವು ಮಂದಿ ಬುತ್ತಿ ಕಟ್ಕೊಂಡು ಹೋಗ್ತಾರೆ ಇಲ್ಲಿದ ಅರ್ಜುನ ಮಠದಾಗಿಂದ. ಈ ತರ ನಡ್ತಕ್ಕಂಥ ಸೇವಾ ಅಲ್ಲ. ಈಗ ಅವ್ರು ಹೇಳ್ತಿದ್ದಾರೆ ಇದು ರೊಟ್ಟಿ ಇಲ್ಲಿ ಇವ್ರಿಗೆ ಮಠದ ರೊಟ್ಟಿಗಳು ಕೂಡ ಎಷ್ಟೋ ಜನಕ್ಕೆ ಆಹಾರ ಆಗಿದೆ. ಅಂದ್ರೆ 3 ಹೊತ್ತಿನಲ್ಲಿ 1 ಹೊತ್ತಿನ ಊಟವನ್ನ ನೀಗಿಸಿದೆ ಇದು ರೊಟ್ಟಿ. ರಾಶಿ ರಾಶಿ ರೊಟ್ಟಿ ಹೇಗೆ ಹಾಕಿದ್ದಾರೆ.